ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಕ್ಯಾಡರೆ ಆಫೀಸರ್ ಆನ್ ರೆಗ್ಯುಲರ್ ಆರ್ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ಹುದ್ದೆಗಳು. ಅಪ್ಲಿಕೇಶನ್ ಬಂದುಬಿಟ್ಟು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಮತ್ತು ನೋಡಿರಿ ಅಪ್ಲಿಕೇಶನ್ ಮತ್ತು ಪೇಮೆಂಟ್ ಆಫ್ ಫೀಸಾ ನೋಡಿರಿ 23/2/2026ರಿಂದ 15/3/2026ವರೆಗೂ ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶವನ್ನೇ ಕೊಟ್ಟಿರ್ತಾರೆ. ನೋಡಿರಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ನೋಡಿರಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಸ್ಯಾಲ್ರಿ ಯಾವ ರೀತಿ ಐತಿ ಮತ್ತು ಪೋಸ್ಟ್ ಎಷ್ಟು ಖಾಲಿದೆ ಅಂತೇಳಿ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಂದರೆ SBI ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂ ಹಾಕಬೇಕಾಗಿರ್ತದೆ. ಕೊನೆಯ ದಿನಾಂಕ ಬಂದುಬಿಟ್ಟು 15/3/2026 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಲ್ಲಿವರೆಗೂ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಪೋಸ್ಟ್ ನೇಮ ಮತ್ತು ವೇಕೆನ್ಸಿ ಎಷ್ಟು ಖಾಲಿದಾವೆ ಅಂತೇಳಿ ನೋಡಿರಿ. ಮೊದಲನೇದಾಗಿ ಪೋಸ್ಟ್ ನೇಮ್ ನೋಡಿರಿ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ IS ಅಡಿಟ್ ಕಾಂಟ್ರಾಕ್ಟ್ ಪೋಸ್ಟ್ ಆಗಿರ್ತದೆ. ಇದು ನೋಡಿರಿ ರೆಗ್ಯುಲರ OBC ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಖಾಲಿ ಐತಿ. UR ಅಭ್ಯರ್ಥಿಗಳಿಗೆ 5 ಪೋಸ್ಟ್ ಅಂದರೆ ರೆಗ್ಯುಲರ್ ಬೇಸರ್ ಟೋಟಲಾಗಿ 6 ಪೋಸ್ಟ್ ಖಾಲಿ ಇದ್ದಾವೆ. ಅದೇ ರೀತಿ ಬ್ಯಾಕ್ಲಾಗ್ ಹುದ್ದೆಗಳು SC ಅವರಿಗೆ 2 ವೇಕೆನ್ಸಿ, ST 1, OBC 3 ಟೋಟಲಾಗಿ 6 ಪೋಸ್ಟ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿದ್ದು. ಇನ್ನು ಟೋಟಲಾಗಿ ನೋಡಬೇಕಂದ್ರೆ SC ಅಭ್ಯರ್ಥಿಗಳಿಗೆ 2 ಪೋಸ್ಟ್ ಖಾಲಿದ್ದಾವೆ ಅಂದರೆ ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್ ಕೂಡ. ಅದೇ ರೀತಿ ST ಅಭ್ಯರ್ಥಿಗಳಿಗೆ 1 ಪೋಸ್ಟ, ಇನ್ನು OBC ಅವರಿಗೆ 4 ಪೋಸ್ಟ್ ಖಾಲಿದ್ದಾವೆ. ಇನ್ನು UR ಅಭ್ಯರ್ಥಿಗಳಿಗೆ 5 ಟೋಟಲಾಗಿ 12 ಪೋಸ್ಟ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಹುದ್ದೆ ಖಾಲಿದ್ದು. ಇನ್ನು ಇದಕ್ಕೆ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ ಅಭ್ಯರ್ಥಿಗೆ ಮಿನಿಮಮ್ 27 ವರ್ಷ ಏಜ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 45 ವರ್ಷವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿಯ ಆ್ಯನ್ಯುವಲ್ CTC ರೇಂಜ್ ಅಂದರೆ ಅಪ್ ಟು 50 lakhsವರೆಗೂ ಸಿಗ್ತದೆ. ಇನ್ನು ಅಭ್ಯರ್ಥಿಗೆ ಯಾವ ರೀತಿ ಇರಲಿ ಪೋಸ್ಟಿಂಗ್ ಆಗ್ಬೋದು ಅಂದ್ರೆ ನೋಡಿರಿ ಮುಂಬೈ ಅಥವಾ ಹೈದರಾಬಾದ ಮೊಬೈಲ್ ಡ್ಯೂಟಿ ಇರುತ್ತೆ. ಇನ್ನು ಅಭ್ಯರ್ಥಿ ಕಾಂಟ್ರಾಕ್ಟ್ ಪೀರಿಯಡ್ ಎಷ್ಟು ಅಂದ್ರೆ 3 ವರ್ಷ ಕಾಂಟ್ರಾಕ್ಟ್ ಪೀರಿಯಡ್ ಆಗಿರ್ತದೆ. ಇನ್ನು ಅಭ್ಯರ್ಥಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿರಿ ಶಾರ್ಟ್ ಲಿಸ್ಟ್ ಮತ್ತು ಇಂಟರ್ವ್ಯೂ ಫಾಲೋಡ್ ಬೈ CTC ನ್ಯಾವಿಗೇಷನ್ ಅಂತೇಳಿ. ಅಂದರೆ ಅವರು ಶಾರ್ಟ್ ಲಿಸ್ಟ್ ಮೂಲಕ ಅಥವಾ ಇಂಟರ್ವ್ಯೂ ಮಾಡ್ಬೋದು, ಇಲ್ಲಾಂದರೆ ಬ್ಯಾಂಕ್ ಹೇಳಿದ ರೀತಿ ಅವರು ಸೆಲೆಕ್ಷನ್ ಪ್ರೊಸೆಸನ್ನು ಮಾಡ್ಕೋಬೋದಾಗಿರ್ತದೆ. ನೋಡಿರಿ 3 years ಇದ್ದಿದ್ದ ಕಾಂಟ್ರಾಕ್ಟ್ ಬೇಸಸ್ಸನ್ನು ಮುಂದೆ 2 ವರ್ಷ ಎಕ್ಸ್ಟ್ರಾ ಮಾಡ್ಬೋದು. ಅಂದರೆ ಎಂಪ್ಲಾಯ ಪರ್ಫಾರ್ಮೆನ್ಸ್ ಮ್ಯಾಗ ಅಭ್ಯರ್ಥಿಯನ್ನು 2 ವರ್ಷ ಹೆಚ್ಚಿಗೆ ಕಾಂಟ್ರಾಕ್ಟನ್ನು ಮಾಡ್ಕೋತಾರೆ. ಇನ್ನು ಎರಡನೇ ನೋಡಿರಿ ನೇಮ್ ಆಫ್ ದ ಪೋಸ್ಟ್ ಡೆಪ್ಯೂಟಿ ಮ್ಯಾನೇಜರ್ IS ಅಡಿಟ್ ರೆಗ್ಯುಲರ್ ಪೋಸ್ಟ್ ಆಗಿರ್ತದೆ. ನೋಡಿರಿ ಇದರಲ್ಲಿ ಪೋಸ್ಟ್ನಲ್ಲಿ ಯಾವ ಪೋಸ್ಟ್ ಖಾಲಿ ಇದಾವೆ ಅಂದ್ರೆ ರೆಗ್ಯುಲರ್ ಆಗಿ ಕ್ಯಾಟಗರಿ ವೈಸ್ ಯಾವ ರೀತಿ ಇದಾವೆ ಅಂದ್ರೆ ನೋಡಿರಿ SC ಅಭ್ಯರ್ಥಿಗಳಿಗೆ 6 ಪೋಸ್ಟ, ST 3, OBC 10, EWS 4, ಇನ್ನು UR ಅಭ್ಯರ್ಥಿಗಳಿಗೆ 17 ಪೋಸ್ಟ ಟೋಟಲಾಗಿ 40 ಪೋಸ್ಟ ರೆಗ್ಯುಲರ್ ಇದಾವೆ. ಈಗ ಇನ್ನು ಬ್ಯಾಕ್ಲಾಗ್ ಹುದ್ದೆಗಳು ನೋಡೋದಾದರೆ SC ಅವರಿಗೆ 3 ಪೋಸ್ಟ ಖಾಲಿ ಇದ್ದು ಟೋಟಲಾಗಿ 3 ಪೋಸ್ಟ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ ಟೋಟಲಾಗಿ ನೋಡಬೇಕಂದ್ರೆ ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ಕ್ಯಾಟಗರಿ ವೈಸ SC ಅಭ್ಯರ್ಥಿಗಳಿಗೆ 9 ಪೋಸ್ಟ್ ಖಾಲಿ ಇದ್ದಾವೆ, ST ಅವರಿಗೆ 3 ಪೋಸ್ಟ, ಇನ್ನು OBC ಅಭ್ಯರ್ಥಿಗಳಿಗೆ 10 ಪೋಸ್ಟ ಖಾಲಿ ಇದ್ದಾವೆ, EWS 4, ಇನ್ನು UR ಅಭ್ಯರ್ಥಿಗಳಿಗೆ 17 ಪೋಸ್ಟ್ ಖಾಲಿ ಇದ್ದಾವೆ. ಟೋಟಲಾಗಿ 43 ಪೋಸ್ಟ್ಗಳು ಡೆಪ್ಯೂಟಿ ಮ್ಯಾನೇಜರ್ IS ಅಡಿಟ್ ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಈ ಹುದ್ದೆಗೆ ಏಜ್ ಲಿಮಿಟ್ ಮತ್ತು ಏಜ್ ಎಷ್ಟು ಐತೆ ಅಂದ್ರೆ ನೋಡಿರಿ ಮಿನಿಮಮ್ 25 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 35 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ. ಏಜ್ ಲಿಮಿಟ್ ಎಲ್ಲಿವರೆಗೂ ನೋಡ್ತಾರೆ ಅಂದ್ರೆ 31/1/2026ವರೆಗೂ ಏಜನ್ನು ಕ್ವಾಲಿಫೈ ಮಾಡ್ಕೊಳಾಗ್ತದೆ. ಇನ್ನು ಈ ಹುದ್ದೆಯ ಪೋಸ್ಟಿಂಗ್ ಎಲ್ಲಿ ಬರೋದು ಅಂದ್ರೆ ನೋಡಿ ಇದು ಸೇಮ್ ಮುಂಬೈ ಅಥವಾ ಹೈದರಾಬಾದಿಂದ ಇಲ್ಲ ಮೊಬೈಲ್ ಡ್ಯೂಟಿ ಅಂತೇಳಿ ಪೋಸ್ಟಿಂಗ್ ಪ್ಲೇಸನ್ನು ತಿಳಿಸ್ತಾರೆ. ನೋಡಿ ಸೆಲೆಕ್ಷನ್ ಪ್ರೊಸೆಸ್ ಇದನ್ನು ಕೂಡ ಶಾರ್ಟ್ ಲಿಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು 3ನೇ ಪೋಸ್ಟ್ ನೋಡೋದಾದ್ರೆ ನೋಡಿರಿ ಡೆಪ್ಯೂಟಿ ಮ್ಯಾನೇಜರ ಚಾರ್ಟೆಡ್ ಅಕೌಂಟೆಂಟ್ ಇಂಟರ್ನಲ್ ಅಡಿಟ್ ರೆಗ್ಯುಲರ್ ಪೋಸ್ಟ್ ಅಂತದ್ದು. ಈ ಹುದ್ದೆಯಲ್ಲಿ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ ರೆಗ್ಯುಲರಲ್ಲಿ SC ಅಭ್ಯರ್ಥಿಗಳಿಗೆ 9 ಪೋಸ್ಟ, ST 4, OBC 14, ಇನ್ನು EWS 5 ಪೋಸ್ಟ, UR 25 ಟೋಟಲಾಗಿ 57 ಪೋಸ್ಟ ರೆಗ್ಯುಲರ್ ಬೇಸಸಲ್ಲಿ ಖಾಲಿ ಇದ್ರೆ ಬ್ಯಾಕ್ಲಾಗ್ ನೋಡೋದಾದ್ರೆ ನೋಡಿರಿ SC ಅಭ್ಯರ್ಥಿಗಳಿಗೆ 2, ST 2
ಟೋಟಲಾಗಿ 4 ಪೋಸ್ಟ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದಾವೆ. ಇನ್ನು ಟೋಟಲಾಗಿ ನೋಡೋದಾದರೆ ಅಂದರೆ ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ನೋಡೋದಾದರೆ SC ಅಭ್ಯರ್ಥಿಗಳಿಗೆ 11 ಪೋಸ್ಟ್ ಅದಾವೆ, ST 6, OBC 14, EWS 5, ಇನ್ನು UR ಕ್ಯಾಂಡಿಡೇಟ್ಗೆ 25 ಪೋಸ್ಟ. ಟೋಟಲಾಗಿ ಇಲ್ಲಿ 61 ಪೋಸ್ಟ ಚಾರ್ಟೆಡ್ ಅಕೌಂಟೆಂಟ ಹುದ್ದೆಗಳು ಖಾಲಿ ಇದಾವೆ. ಇನ್ನು ಈ ಹುದ್ದೆಗೆ ಮಿನಿಮಮ್ ಏಜ್ ಬಂದುಬಿಟ್ಟು 21 ವರ್ಷ, ಮ್ಯಾಕ್ಸಿಮಮ್ಮ 35 ವರ್ಷ ಬೇಕಾಗಿರ್ತದೆ. ಇನ್ನು ಈ ಹುದ್ದೆಯನ್ನು ಪೋಸ್ಟಿಂಗ್ ಯಾವ ರೀತಿ ಇರುತ್ತಂದ್ರೆ ನೋಡಿರಿ, IID ಕಾರ್ಪೊರೇಟ್ ಸೆಕ್ಟರಲ್ಲಿ ಇರ್ಬೋದು ಅಥವಾ ಹೈದರಾಬಾದ್ ಅಥವಾ ಎನಿ ಇಟ್ಸ್ ಸರ್ಕಲ್ ಆಡಿಟ್ ಆಫೀಸರ್ ಮುಂಬೈಯಲ್ಲಿ ಅಭ್ಯರ್ಥಿಗೆ ಪೋಸ್ಟಿಂಗನ್ನು ನೀಡ್ತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಅಭ್ಯರ್ಥಿಯು ಶಾರ್ಟ್ ಲಿಸ್ಟ್ ಮತ್ತು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, ಈ ಹುದ್ದೆ ವೈಸ್ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಬೇರೆ ಬೇರೆ ರೀತಿ ಇರುತ್ತೆ. ನೋಡಿರಿ, ಈ ಹುದ್ದೆ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಹುದ್ದೆಗೆ ಯಾವ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಬೇಸಿಕ್ಕಾಗಿ ಅಭ್ಯರ್ಥಿ BSc ಆಗಿರ್ಬೋದು, BE, BTech ಇನ್ ಕಂಪ್ಯೂಟರ್ ಸೈನ್ಸ ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿರ್ಬೋದು, ITI, ಎಲೆಕ್ಟ್ರಾನಿಕ್ಸ್ ಅಥವಾ ಈಕ್ವಲೆಂಟ್ ಡಿಗ್ರಿನ ಹೊಂದಿದ್ರೆ ಅದರಲ್ಲಿ ಅಭ್ಯರ್ಥಿಯು 50% ತೊಗೊಂಡ ಪಾಸ್ ಆಗಿರಬೇಕಾಗಿರ್ತದೆ. ಅಥವಾ BCA ಅಥವಾ MCA ಮಾಡಿರ್ಬೋದು. ಇಲ್ಲಾಂದರೆ MTech, MSc ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಒಳಗೆ ಅಭ್ಯರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಮಿನಿಮಮ್ 50% ತೊಗೊಂಡ ಪಾಸ್ ಆಗಿರಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಅಭ್ಯರ್ಥಿ ಮಿನಿಮಮ್ 6 ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. 6 ವರ್ಷ BFSIನಲ್ಲಿ ಎಕ್ಸ್ಪೀರಿಯೆನ್ಸ ಅಥವಾ ITIಯಲ್ಲಿ ಅಥವಾ ITನಲ್ಲಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಮತ್ತು ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಕನ್ಸಲ್ಟೆನ್ಸಿಂಗಲ್ಲಿ ಮತ್ತು 3 ವರ್ಷ IS ಅಡಿಟ್ನಲ್ಲಿ ಅಥವಾ ಸೈಬರ್ ಸೆಕ್ಯೂರಿಟಿ ಅಡಿಟ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗೆ ಸ್ಪೆಸಿಫಿಕ್ ಸ್ಕಿಲ್ಸ್ ಅಂತೇಳಿ ನೋಡಿರಿ, ಅಭ್ಯರ್ಥಿ ಎಕ್ಸ್ಪೀರಿಯೆನ್ಸ VIPT ಒಳಗೆ ಟೂಲ್ಸ್ ಲೈಕ್ ಇನ್ಶೂರೆನ್ಸ್ ಒಳಗೆ ಮತ್ತು ರಿಟರ್ನ್ ಒಳಗೆ ಸೈಂಟ ಖಾಲಿ ನಿರೀಕ್ಷೆ ಬಗ್ಗೆ ಅಭ್ಯರ್ಥಿಗೆ ಜ್ಞಾನ ಇರಬೇಕು. ಮತ್ತು ಇನ್ನು ನೋಡಿರಿ, ಅಭ್ಯರ್ಥಿಗೆ ಡಾಟಾ ಪ್ರೈವಸಿ ಸ್ಟ್ಯಾಂಡರ್ಡ್ ಆ್ಯಂಡ್ ಡಿಜಿಟಲ್ ಪೇಮೆಂಟ್ ಸೆಕ್ಯೂರಿಟಿ ಬಗ್ಗೆ ನಾಲೆಜ್ ಇರಬೇಕಾಗಿ ನೋಡಿರಿ. ಮೂರನೇದಾಗಿ ಪೋಸ್ಟ್ನ ಹೇಳಿದಂತೆ ಚಾರ್ಟೆಡ್ ಅಕೌಂಟೆಂಟ್ CA ವಿತ್ ಆ್ಯಕ್ಟಿವ್ ಮೆಂಬರ್ಶಿಪ್ಪನ್ನು ICAIನಲ್ಲಿ ಹೊಂದಿರಬೇಕು. ಅಂದರೆ ICAI ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಲ್ಲಿ ಮೆಂಬರ್ಶಿಪ್ಪನ್ನು ಹೊಂದಿದ್ರೆ ಅಭ್ಯರ್ಥಿ ಕ್ವಾಲಿಫಿಕೇಷನ್ ತಕ್ಕಂತೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅದೇ ರೀತಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನೋಡೋದಾದರೆ ಅಭ್ಯರ್ಥಿ ಮಿನಿಮಮ್ 1 ವರ್ಷದ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ಯಾವುದ್ಯಾವುದರಲ್ಲಿ ಅಂದರೆ ಇನ್ನು ಸ್ಟ್ಯಾಟ್ಯೂಟರಿ ಇಂಟರ್ನಲ್ಲ ಅಥವಾ ಕನ್ಸಲ್ಟೆಂಟ್ ಆಡಿಟ್ ಬ್ಯಾಂಕ ಇನ್ನು ವಿತ್ ಚಾರ್ಟೆಡ್ ಅಕೌಂಟ್ಸ್ ಫರ್ಮ್ ಎಂಗೇಜ್ಡ್ ಇನ್ ಸ್ಟ್ಯಾಟ್ಯೂಟರಿ ಇಂಟರ್ನಲ್ಲ ಕರೆಂಟ್ ಆಡಿಟ್ ಆಫ್ ಬ್ಯಾಂಕ್ಸ್ನಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರ್ತದೆ. ನೋಡಿರಿ, ಇನ್ನು ಅಭ್ಯರ್ಥಿನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರಂದ್ರೆ ನೋಡಿರಿ, ಮೊದಲನೇದಾಗಿ ಅಭ್ಯರ್ಥಿಗೆ ಇಂಟರ್ವ್ಯೂ ಮೂಲಕ ಸೆಲೆಕ್ಟನ್ನು ಮಾಡ್ಕೊಳ್ಳಾಗ್ತದೆ. ಇವೆಲ್ಲ ಕಾಂಟ್ರಾಕ್ಟಲ್ ಬೇಸ ಜಾಬ್ಸ್ ಆಗಿರ್ತವೆ. ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂದರೆ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡ ಮಾರ್ಕ್ಸನ್ನು 100ಕ್ಕೆ ಕನ್ವರ್ಟ್ ಮಾಡಿ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡುವ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, ಕಾಂಟ್ರಾಕ್ಟಲ್ ಪೋಸ್ಟ್ ಅಸಿಸ್ಟೆಂಟ್ ಆಫ್ ವೈಸ್ ಪ್ರೆಸಿಡೆಂಟ್ ಏನು ಹುದ್ದೆ ಐತಿಲ್ಲ, ಇದು ಕಾಂಟ್ರಾಕ್ಟಲ್ ಬೇಸ್ ಆಗಿರ್ತದೆ. ನೋಡಿ, ಇಲ್ಲಿ CTC ರೇಂಜ್ ಅಂದರೆ ಅಪ್ ಟು 50 ಲಕ್ಷವರೆಗೂ ಅಭ್ಯರ್ಥಿಗೆ ಸ್ಯಾಲ್ರಿ ರೂಪದಲ್ಲಿ ಸಿಗ್ಬೋದಾಗಿರ್ತದೆ. ನೋಡಿ, ಅಭ್ಯರ್ಥಿಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತಂದ್ರೆ 64,820ರಿಂದ 93,960ವರೆಗೂ ಸ್ಯಾಲ್ರಿ ಸಿಗ್ಬೋದಾಗಿರ್ತದೆ. ನೋಡಿ, ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. ಯಾವ ರೀತಿ ಅಂದರೆ ನೋಡಿ, ಕ್ಯಾಟಗರಿ ವೈಸ್ OBC ಅಭ್ಯರ್ಥಿಗಳಿಗೆ 3 ವರ್ಷ, ಇನ್ನು SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ಸನ್ನು ಅಪ್ಲೈ ಆಗಿದೆ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತೀರಿ ಅಪ್ಲಿಕೇಶನ್ನ 23/2/2026 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 15 ಮಾರ್ಚ್ 2026 ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.